And the winner is... ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು AI ಜನರೇಟೆಡ್ ವಿಡಿಯೋ ಅಂತ ಅಂದ್ಬಿಟ್ಟು. ಹೌದು, ಇವಾಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವೈರಲ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾನೆ ಇದೆ. ವಿಡಿಯೋ ಅಂತ ಅಂದಮೇಲೆ ಒಂದು ಕಂಟೆಂಟ್ ಇರ್ಬೋದು, ಏನೇ ಇದ್ರೂ ಕೂಡ AI ಅಂತ ಅಂದಿದ ತಕ್ಷಣ ನೋಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಅದು AI ವಿಡಿಯೋ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ AI ಬಗ್ಗೆ ಯಾರ್ಯಾರು ಗೊತ್ತಿರಲ್ವೋ, ಒಂದು 90% ಜನಗಳಿಗೆ ಗೊತ್ತಿರುತ್ತೆ ಹೌದು ಇದು AI ವಿಡಿಯೋ ಅಂತ ಅಂದ್ಬಿಟ್ಟು. ಇನ್ನೆಲ್ಲ ಒಂದು 10% ಜನಗಳಿಗೆ ಗೊತ್ತಿರಲ್ಲ ಇದು AI ವಿಡಿಯೋ ಅಂತ ಅಂದ್ಬಿಟ್ಟು. ಏನೊಂದು AI ಜನರೇಟ್ ಮಾಡ್ಕೊಡುತ್ತೋ ಅದು AI ವಿಡಿಯೋ ಅಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿ ಕಾಣಿಸ್ತಾ ಇರ್ತಾರೆ, ಅಂದ್ರೆ ಸೇಮ್ ಫೇಸ್ ಇರುತ್ತೆ, ಎಲ್ಲಾನು ಇಲ್ಲಿ ಇರುತ್ತೆ. ಕಿಚ್ಚ ಸುದೀಪ್ ಸರ್ ಇದ್ದಾರೆ, ಅಶ್ವಿನಿ ಅವರು ಇದ್ದಾರೆ, ಮತ್ತೆ ಇಲ್ಲಿ ಗಿಲ್ಲಿ ಅವರು ಇದ್ದಾರೆ. ಇಲ್ಲಿ AI ವಿಡಿಯೋ ಏನ್ ನೋಡಿದ್ರಿ ಇವಾಗ, ದಿ ವಿನ್ನರ್ ಈಸ್ ಅಂತ ಅಂದ್ಬಿಟ್ಟು ಕೈ ಏನಾದ್ರು ಈ ತರ ಎತ್ತಿದ್ರು ಅಂತಂದ್ರೆ, ಒಂದು ವೇಳೆ ಈ ತರ ಆದ್ರೆ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮುಂಚಿತವಾಗಿ ಎಲ್ಲರೂ ಕೂಡ AI ಜನರೇಟೆಡ್ ವಿಡಿಯೋ ಮಾಡಿ ಇಲ್ಲಿ ತೋರಿಸ್ತಾರೆ. ವಿಡಿಯೋ ಏನೋ ಫೇಕ್ ಇರ್ಬೋದು, ಬಟ್ ಈ ರೀತಿ ಆಗುತ್ತೆ, ಈ ಸತಿ ಅಶ್ವಿನಿ ಅವ್ರನ್ನ ವಿನ್ ಮಾಡಿಸ್ಬೇಕು ಅನ್ನೋ ಆರೋಪಗಳು ಇಲ್ಲಿ ಕೇಳಿ ಬರ್ತಿದೆ. ಇಲ್ಲಿ ಗಿಲ್ಲಿ ಅವ್ರನ್ನ ಸೋಲಿಸ್ಬೇಕು, ಮತ್ತೆ ಇಲ್ಲಿ ಅಶ್ವಿನಿ ಅವ್ರನ್ನ ಇಲ್ಲಿ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಅಂತೆ ಕಂತೆಗಳಿದೆ, ಆದ್ರೆ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಿದೆ. ಮೊನ್ನೆ ಅಷ್ಟೇ ನೀವು ಇಲ್ಲಿ ನೋಡಿದ್ರಿ, ಕಿಚ್ಚನ ಪಂಚಾಯಿತಿ ಆಗಿದ ತಕ್ಷಣ ಉತ್ತಮ ಅಂತ ಅಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಬಂತು, ಮತ್ತೆ ವಾರದ ಚಪ್ಪಾಳೆ. ಇದ್ರ ಬಗ್ಗೆ ಯಾರು ಕೂಡ ತಕರಾರೇ ಮಾಡಲಿಲ್ಲ. ಆದ್ರೆ ಧ್ರುವಂತ್ ಅವ್ರಿಗೆ ಏನ್ ಕೊಟ್ರು, ಸೀಸನ್ ನ ಚಪ್ಪಾಳೆ ಅಂತ ಅಂದ್ಬಿಟ್ಟು, ಅದು ಇಮ್ಮಿಡಿಯೇಟ್ ಆಗಿ ಇಲ್ಲಿ ಚೇಂಜ್ ಆಯ್ತು. ಏನಕ್ಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಪವರ್ ಅಷ್ಟಿದೆ. ಇಲ್ಲಿ ಯಾರಿಗೆ ಒಂದು ಮೋಸ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಬಿಡೋದೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಜೆನ್ಯೂನ್ ಆಗಿರೋ ವ್ಯಕ್ತಿಗಳು, ಮತ್ತೆ ಜಾಸ್ತಿ ಫೇಮಸ್ ಆಗಿರೋ ವ್ಯಕ್ತಿಗಳು, ಮತ್ತೆ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಯಾವ ರೀತಿ ಕೆಲವೊಬ್ಬರನ್ನ ಇಲ್ಲಿ ಇಷ್ಟಪಡ್ತಾ ಇರ್ತಾರೆ, ಅದಾದ್ಮೇಲೆ ಯಾವ ರೀತಿ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಪಾಸಿಟಿವ್ ಆಗಿ ಕೂಡ ಇಲ್ಲಿ ಇಷ್ಟಪಡ್ತಾರೆ, ನೆಗೆಟಿವ್ ಆಗಿ ಕೂಡ ಇಲ್ಲಿ ಇಷ್ಟಪಡ್ತಾರೆ. ಅಂತದ್ದು ಇಲ್ಲಿ ಅಂದ್ರೆ ಸೀಸನ್ ನ ಪೂರ್ತಿ ಚಪ್ಪಾಳೆ ಅಂತದೊಂದು ಏನ್ ದಬ್ಬಾಕಿದ್ದಾರೆ, ಏನ್ ಕಿತ್ತಾಕಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ನಿಸ್ತು. ಅದಾಗಿದ ತಕ್ಷಣ ಇಲ್ಲಿ ವಾಹಿನಿಯಿಂದನೇ ಚೇಂಜ್ ಮಾಡ್ಬಿಟ್ರು ಫೋಟೋ, ವಾರದ ಚಪ್ಪಾಳೆ ಅಂತ ಅಂದ್ಬಿಟ್ಟು ಸೀಸನ್ ನ ಚಪ್ಪಾಳೆ ಅಂತ ಇಲ್ಲಿ ಹೇಳಿದ್ರು. ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ತರ ಯಾರಿಗೂ ಕೊಟ್ಟಿರ್ಲಿಲ್ಲ. ಇದೊಂದು ಬ್ಲ್ಯಾಕ್ ಮಾರ್ಕ್ ಆಯ್ತು ಅಂತಾನೆ ಇಲ್ಲಿ ಹೇಳ್ಬೋದು ವಾಹಿನಿ ಅವ್ರಿಗೆ. ಯಾಕಂದ್ರೆ ನೋಡಿ, ವಾರದ ಚಪ್ಪಾಳೆ ಅಂತ ಅವರೇ ಚೇಂಜ್ ಮಾಡ್ಬಿಟ್ರು. ಇದನ್ನ ಮುಂಚೆನೆ ಕೊಟ್ಟಿದ್ರೆ ಯಾರು ಏನು ಕೂಡ ತಕರಾರೇ ಎತ್ತುತ್ತಿರ್ಲಿಲ್ಲ. ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ಇದೊಂದು ರಿಯಾಲಿಟಿ ಶೋ ಅಂತ ಅಂದಾಗ ಅವ್ರಿಗೆ ಇಲ್ಲಿ ಹೊಡೆತ ಬೀಳುತ್ತೆ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೆ ಇವಾಗ ಈ ಒಂದು AI ಜನರೇಟೆಡ್ ವಿಡಿಯೋ ಏನಿದೆ, ಈಗ ನೀವು ಅವ್ರನ್ನ ಗೆಲ್ಲಿಸ್ಬೇಕು, ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಇದೀರಾ, ಬಟ್ ಇಲ್ಲಿ ಗೆಲ್ಬೇಕಾಗಿರೋದು ಯಾರು ಅಂತ ಅಂದ್ಬಿಟ್ಟು ಎಲ್ಲರೂ ಮೈಂಡಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಯಾರಿಗೆ ಇಲ್ಲಿ ಸಪೋರ್ಟ್ ಇದೆ, ಯಾರಿಗೆ ಯಾವ ತರ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದು ಇಲ್ಲಿ ಪಾಸಿಟಿವ್ ಆಗಾದ್ರೂ ಮಾಡ್ಬೋದು ಅಥವಾ ನೆಗೆಟಿವ್ ಆದ್ರೂ ಕೂಡ ಇಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ಜನಗಳು ಅವ್ರಿಗೆ ಯಾರು ಇಷ್ಟನೋ ಅವ್ರು ಓಟ್ ಅಂತೂ ಹಾಕ್ತಾ ಇದಾರಲ್ವಾ. ಒಂದು ಪ್ರಚಾರ ಅಂತಂದ್ಮೇಲೆ ಸುಮಾರು ರೀತಿಯಾಗಿ ಇಲ್ಲಿ ಪ್ರಚಾರ ಮಾಡ್ಬೋದು. ಒಂದು ರಾಜಕಾರಣಿ ಹೋಗ್ಬಿಟ್ಟು ಅವರೇ ಇಲ್ಲಿ ಕೇಳ್ಕೊಂತಾರೆ, ಇವನ್ ಇಲ್ಲ ಓಟ್ ಹಾಕಿ ಅಂತ ಅಂದ್ಬಿಟ್ಟು. ಆದ್ರೆ ಬಿಗ್ ಬಾಸ್ ಮೇಲೆ ಇರ್ಬೇಕಾದ್ರೆ ಈ ತರ ಒಂದು ಫ್ಯಾನ್ ಕ್ರೇಜ್ ಇಷ್ಟೊಂದು ಒಂದು ದೊಡ್ಡ ಸೆಲೆಬ್ರಿಟಿ ಸಿಗ್ತಿತ್ತು ಅಷ್ಟೇ, ನಾವೆಲ್ಲರೂ ಕೂಡ ಇಲ್ಲಿ ನೋಡಿರೋ ಪ್ರಕಾರ. ಆದ್ರೆ ನೋಡಿ, ಇಷ್ಟೊಂದು ಶಾರ್ಟ್ ಟೈಮ್ ಅಲ್ಲಿ ಇಷ್ಟೊಂದು ಹೆಸರು ಮಾಡ್ಕೊಂಡು ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತಂದ್ರೆ ಇದಕ್ಕೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದ್ರೆ ಇವಾಗ ಒಂದು 2-3 ದಿವಸದಿಂದ ಏನಾಗ್ತಿದೆ ಅಂತಂದ್ರೆ, ಈಗ ಇನ್ನೇನು ಒಂದು 2 ದಿವಸದಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲೆಲ್ಲ ಒಂದು ಗೋಲ್ ಮಾಲು, ಒಂದು ಶೆಡ್ಡಿ ಅಂತ ಇತರ ಏನ್ ಹೇಳ್ತಾರೆ, ಈ ತರ ಆರೋಪಗಳು ಕೇಳಿ ಬರ್ತಿದೆ. ಗಿಲ್ಲಿಯವ್ರನ್ನ ಸೋಲಿಸಲೇಬೇಕು ಅಂತ ಅಂದ್ಬಿಟ್ಟು ಈಗ ಪ್ಲಾನ್ಗಳು ನಡೀತಿದೆ, ಷಡ್ಯಂತ್ರಗಳು ಆಗ್ತಿದೆ ಅಂತ ಅಂದ್ಬಿಟ್ಟು. ಆದ್ರೆ ರೈತನ ಮಗ ಇಲ್ಲಿ ಗೆಲ್ಲೇಬೇಕು, ನಾವಿಲ್ಲಿ ರೈತನ ಮಗನ ಸೋಲಕ್ಕೆ ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಪಣ ತೊಟ್ಟು ನಿಂತಿದ್ದಾರೆ ಗಿಲ್ಲಿಯವ್ರ ಫ್ಯಾನ್ಸ್ಗಳು. ಇಲ್ಲಿ ನೋಡಿ, ಅಶ್ವಿನಿ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿ ಇಲ್ಲಿ ತೋರಿಸ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಸರ್. ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಗಿಲ್ಲಿ ಅವರು ಗೆಲ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಶೋ ನೋಡಲ್ಲ, ಓಕೆ, ಅವ್ರು ನೋಡಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತಾನೆ ಇಲ್ಲಿ ಇಟ್ಕೊಳ್ಳೋಣ. ಅಂದ್ರೆ ಈ ಸತಿ ಹೌದು ಒಂದು ಕ್ರೇಜ್ ಅಂತ ಅಂದ್ಮೇಲೆ ಪ್ರತಿ ಸೀಸನ್ ಅಲ್ಲೂ ಕೂಡ ಒಬ್ಬೊಬ್ರದ್ದು ಕ್ರೇಜ್ ಇರುತ್ತೆ, ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಓಕೆ. ಆದ್ರೆ ಬಿಗ್ ಬಾಸ್ ಶೋನ ಇಲ್ಲಿ ಬ್ಯಾನ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಈಗ ಸಿಕ್ಕಾಪಟ್ಟೆ ಆ ಒಂದು ವಾಹಿನಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಶೋನೇ ಅತಿ ಹೆಚ್ಚು TRP ನ ಪಡ್ಕೊಂತಿದೆ. ಮೋಸ್ಟ್ ಯಾವುದೇ ಒಂದು ರಿಯಾಲಿಟಿ ಶೋ ಬಂದರೂ ಕೂಡ ಅದಕ್ಕೆ ಟಕ್ಕರ್ ಕೊಡೋಕೆ ಚಾನ್ಸೇ ಇಲ್ಲ. ಇವಾಗ ಒಂದು ಬಿಗ್ ಬಾಸ್ ಶೋ ಬಂದಿದ ತಕ್ಷಣ ಯಾವುದೇ ಒಂದು ಹೊಸ ಶೋ ಬಂದರೂ ಕೂಡ ಇದಕ್ಕೆ ಬಿಗ್ ಬಾಸ್ಗೆ ಟಕ್ಕರ್ ಕೊಡೋಕ್ಕಂತೂ ಚಾನ್ಸೇ ಇಲ್ಲ. ವಾಹಿನಿಯವ್ರಿಗೂ ಕೂಡ ಇದು ಚೆನ್ನಾಗಿ ಗೊತ್ತಿದೆ. ಈಗ ಗಿಲ್ಲಿಯವರು ಗೆಲ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಶೋನ ನೋಡಲ್ಲ, ಮತ್ತೆ ಬಿಗ್ ಬಾಸ್ ಶೋನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರಿಗೂ ಕೂಡ ಇಲ್ಲಿ ಯೋಚನೆ ಬಂದಿರುತ್ತೆ, ಯಾಕಪ್ಪ ಈ ತರ ಎಲ್ಲ ಮಾಡ್ಬೇಕಾಗತ್ತೆ. ಹೌದು, ಇದು ಆರೋಪನೇ ಇರ್ಬೋದು, ಬಟ್ ಅದು ನಿಜ ಆಗ್ಬಿಟ್ರೆ ಆಗೋಕ್ಕೂ ಮುಂಚೆ ಇಲ್ಲಿ ಏನಾದ್ರೂ ತಡಿಬಹುದು, ಆದ್ಮೇಲೆ ಏನು ಕೂಡ ಮಾಡಕ್ ಆಗಲ್ವಲ್ಲ. ಇವಾಗೇನೋ ಒಂದು ಕಿಚ್ಚನ ಚಪ್ಪಾಳೆನ ಚೇಂಜ್ ಮಾಡಿರ್ಬೋದು, ಅದೇ ವಿನ್ನರ್ ಅನೌನ್ಸ್ ಆದ್ಮೇಲೆ ಈ ರೀತಿ ಏನಾದ್ರೂ ಆಯ್ತು ಅಂತಂದ್ರೆ ಮತ್ತೆ ಇಲ್ಲಿ ಬನ್ನಿ, ಇಲ್ಲ ಮತ್ತೆ ನಾವು ಮತ್ತೆ ಇವಾಗ
ಫಿನಾಲೆ ಮಾಡೋಣ ಅಂತ ಕರೆಯೋಕ್ಕಾಗತ್ತಾ ಅಥವಾ ಬರೀ ಫೋಟೋನ ಚೇಂಜ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಅದಕ್ಕೋಸ್ಕರನೇ ಏನೆಲ್ಲ ಆಗಬಹುದು ಅಂತಂದ್ಬಿಟ್ಟು ಇಲ್ಲಿ ಈ ತರ AI ಜನರೇಟೆಡ್ ವಿಡಿಯೋಗಳು ಕೂಡ ಇಲ್ಲಿ ಬಿಡ್ತಾ ಇದಾರೆ. ಈ ತರ ಏನಾದ್ರೂ ಆದ್ರೆ ಈ ಒಂದು ವಾಹಿನಿಗೆ ಇಲ್ಲಿ ಶ್ರದ್ಧಾಂಜಲಿನ ಆಚರಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಈ ತರ ಇಲ್ಲಿ ಹೇಳ್ತಾರೆ. ಅಂದ್ರೆ ಶೋನೇ ನೋಡ್ಲಿಲ್ಲ, ಶೋನೇ ನಡೀಲಿಲ್ಲ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಸೀಸನ್ಗಳನ್ನ ಯಾರು ನೋಡ್ತಾ ಬರ್ತಾರೆ? ಒಬ್ಬೊಬ್ರು ಒಂದೊಂದ್ ತರ ಕ್ರೇಜ್ ಇರ್ಬೋದು. ಹೌದು, ಪ್ರತಿ ಸೀಸನ್ ಕೂಡ ಒಬ್ಬರ ಮೇಲಂತೂ ಕ್ರೇಜ್ ಅಂತೂ ಬಂದೇ ಬರುತ್ತೆ. ಈಗ ಬಿಗ್ ಬಾಸ್ ಸೀಸನ್ 10 ಅನ್ನ ತಗೊಂಡ್ರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಕಾರ್ತಿಕ್ ಇರ್ಬೋದು, ಈ ರೀತಿ ಸಂಗೀತ ಶೃಂಗಿ ಅವರು ಇರ್ಬೋದು. ಈ ತರ ಒಬ್ಬರ ಮೇಲೆ ಇಲ್ಲಿ ಕ್ರೇಜ್ಗಳು ಇಲ್ಲಿ ಇತ್ತು. ಖಂಡಿತವಾಗ್ಲೂ ಸೀಸನ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಈ ಒಂದು 11ನೇ ಸೀಸನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲ, ಇಲ್ಲಿ ಮನೆ ಮಕ್ಕಳನ್ನ ಗೆಲ್ಲಿಸ್ಬೇಕು ಅಂತ ಇದಾರೆ ಅಂತ ಅಂದ್ಬಿಟ್ಟು ಅಂತೆ ಜಾಸ್ತಿ ಓಡಾಡ್ತಿತ್ತು. ಬಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲ, ನಾವು ಶೋನೇ ಬ್ಯಾನ್ ಮಾಡ್ಬಿಡ್ತೀವಿ, ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಈಗ ಏನಾಗ್ತಿದೆ ಅಂತಂದ್ರೆ ಹನುಮಂತವ್ರು ಏನೋ ಇಲ್ಲಿ ಗೆದ್ರು. ಈ ಸತಿ ಇಲ್ಲಿ ದುಡ್ಡಿರೋರು ಇದ್ದಾರೆ, ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಗೆಲ್ಬೇಕು ಅಂತ ಇಲ್ಲಿ ನೋಡ್ತಿದೆ. ಅವ್ರಿಗೆ ಬೇಕಾಗಿರೋದು ಟೈಟಲ್ ಮಾತ್ರನೇ, ದುಡ್ಡಿನ ಅವಶ್ಯಕತೆ ಇಲ್ಲ ಇಲ್ಲಿ ಅಶ್ವಿನಿ ಅವ್ರಿಗೆ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ. ಅವ್ರಿಗೆ ದುಡ್ಡು ಬೇಡ ಅಂದ್ರೆ ಈಗ ಗೆದ್ದಿದ ತಕ್ಷಣ 50 ಲಕ್ಷ ಒಂದು ಅಮೌಂಟ್ ಒಂದು ಪ್ರೈಸ್ ಮನಿ ಏನ್ ಕೊಡ್ತಾರೋ ಅದಿಲ್ಲಿ ಅಶ್ವಿನಿ ಅವ್ರಿಗೆ ಬೇಡವಂತೆ. ಆದ್ರೆ ಟೈಟಲ್ ಅನ್ನೋದು ಏನಿದೆ ಆ ಒಂದು ಟೈಟಲ್ ಮಾತ್ರ ಬೇಕು ಅಂತೆ. ಅದಕ್ಕೋಸ್ಕರನೇ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಇದಾರೆ ಅಂತೆ ಅಂತ ಈ ತರ ಆರೋಪಗಳು ಇಲ್ಲಿ ಕೇಳಿ ಬರ್ತಿದೆ. ಅದಕ್ಕೋಸ್ಕರನೇ ಗಿಲ್ಲಿ ಅವ್ರ ಫ್ಯಾನ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ತರ ಆರೋಪ ಕೇಳಿ ಬಂದಿದ ತಕ್ಷಣ ಮತ್ತೆ ಕಿಚ್ಚನ ಚಪ್ಪಾಳೆ ಯಾವಾಗ ಸಿಕ್ಕಿದ ತಕ್ಷಣ ಧ್ರುವಂತವ್ರಿಗೆ ಈ ರೀತಿ ಎಲ್ಲ ಆಗ್ತದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿ ಅವ್ರನ್ನ ಸೋಲ್ಸಕ್ಕೆ ಏನಾದ್ರೂ ಒಂದು ಪ್ಲಾನು, ಏನಾದ್ರೂ ಒಂದು ಷಡ್ಯಂತ್ರ ನಡೀತದೆ ಅಂತ ಬಿಟ್ಟು ಅವರು ಕೂಡ ಈ ತರ ಒಂದು AI ಜನರೇಟೆಡ್ ವಿಡಿಯೋಗಳನ್ನ ನೋಡ್ಬಿಟ್ಟು ಮಾಡ್ಬಿಟ್ಟು ಹೇಳ್ತಿದ್ದಾರೆ. ಈ ತರ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸುಮ್ಮನೆ ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು. ಅದು ಕೂಡ ಸತ್ಯ ಅಲ್ವಾ? ಯಾಕಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತಂದ್ರೆ ನೀವಿಲ್ಲಿ ಕೇಳಿರ್ತೀರಾ ದರ್ಶನ್ ಸರ್ದು ಅಂದ್ರೆ ಡಿ ಬಾಸ್ದು ಒಂದು ಡೈಲಾಗ್ ಕೂಡ, ನೀವಿಲ್ಲಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಹೋಗ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಆ ಒಂದು ಡೈಲಾಗ್ ತುಂಬಾನೇ ಚೆನ್ನಾಗಿ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಇಲ್ಲಿ ನಾವ್ ಯಾಕೆ ಅವ್ರನ್ನ ಆಡ್ತಲ್ಲ ಅಂತಂದ್ಬಿಟ್ಟು ಹೇಳ್ಬೇಕಾಗದೆ, ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವಿಲ್ಲಿ ಹೇಳಿದಾಗ ಖಂಡಿತವಾಗ್ಲೂ ಅದಕ್ಕೆ ವ್ಯಾಲ್ಯೂನೇ ಇರಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದು ಕೂಡ 100ಕ್ಕೆ 100% ಸತ್ಯವಾದ ಇಲ್ಲಿ ಮಾತು ಅಂತಾನೆ ಹೇಳ್ಬೇಕು. ಹೌದು, ಇಲ್ಲಿ ಧ್ರುವಂತವ್ರಿಗಿಂತ ತುಂಬಾ ಚೆನ್ನಾಗಿ ಆಡಿರೋರು ಇದ್ರಲ್ವಾ, ಆದ್ರೆ ಅವ್ರಿಗೆ ಯಾಕೆ ಸಿಕ್ಲಿಲ್ಲ ಸೀಸನ್ ಚಪ್ಪಾಳೆ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಈ ತರ ಫಸ್ಟ್ ಇಲ್ಲಿ ದರ್ಶನ್ ಸರ್ ಹೇಳಿದ್ದಾರೆ, ಅಂದ್ರೆ ಡಿ ಬಾಸ್ ಫಸ್ಟ್ ಇಲ್ಲಿ ಹೇಳಿದ್ದಾರೆ. ಈ ತರ ಎಲ್ಲ ಇದ್ದಾಗ ಯಾಕೆ ರಿಯಾಲಿಟಿ ಶೋ ಅಲ್ಲಿ ಒಪ್ಕೋಬೇಕು, ಜಡ್ಜ್ ಆಗ್ಬೇಕು, ಇಲ್ಲ ಅಂತಂದ್ರೆ ಈ ತರ ಮಾತಾಡ್ಬೇಕು ಅಂತ ಬಿಟ್ಟು ಅದಕ್ಕೆ ಬೇಡ ಅಂತ ಇಲ್ಲಿ ಕೈ ಕೂಡ ಇಲ್ಲಿ ಮುಗಿದ್ಬಿಟ್ಟಿದ್ರೆ ಆತರ ನಾನು ಮಾಡಲ್ಲ ಅಂತ ಬಿಟ್ಟು. ಈ ರೀತಿಯಾಗಿ ನಡೆದಾಗ ಹೌದಲ್ವಾ, ಇಲ್ಲಿ ದರ್ಶನ್ ಸರ್ ಅವರು ಫಸ್ಟ್ ಇಲ್ಲಿ ಹೇಳಿದ್ರು. ಬಟ್ ಇವಾಗ ಈ ರೀತಿ ನಡೀತಿದೆ ಅಂತಂದಾಗ ಅವ್ರು ಅವಾಗ ಹೇಳಿದ್ದು ಸತ್ಯ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅದಕ್ಕೋಸ್ಕರ ಈ ತರ ವಿಡಿಯೋಗಳು ಇರ್ಬೋದು, ಮತ್ತೆ ಇಲ್ಲಿ ಈ ತರ ಒಂದು ವಿಚಾರಗಳಿರ್ಬೋದು, ತುಂಬಾನೇ ಇಲ್ಲಿ ಯೋಚನೆ ಮಾಡಿದಾಗ ಆತರ ಷಡ್ಯಂತ್ರ ನಡೀತದೆ, ಮತ್ತೆ ಆರೋಪಗಳು ಕೇಳಿ ಬರ್ತದೆ ಅಂತಂದ್ರೆ ಗಿಲ್ಲಿ ಅವರು ಇಲ್ಲಿ ಸೋತ್ ಬಿಟ್ರೆ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಹೌದು ಸಪೋರ್ಟ್ ಮಾಡ್ತಾ ಇದಾರೆ. ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಅವ್ರು ಸೋಲ್ತಾರೆ ಅಂತಂದ್ರೆ ಯಾವ ರೀತಿ ಇಲ್ಲಿ ಜನಗಳು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂತಾರೆ ಹೇಳಿ? ಒಂದು ರಿಯಾಲಿಟಿ ಶೋ ಅಂತಂದ್ಮೇಲೆ ಇಲ್ಲಿ ಜನಗಳ ತೀರ್ಮಾನವೇ ಅಂತಿಮ ನಿರ್ಧಾರ ಅಂತ ಕೂಡ ಇಲ್ಲಿ ಹೇಳ್ತಾರೆ, ಮತ್ತೆ ಅಂತಿಮ ನಿರ್ಧಾರ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಗೆಲ್ಲೋದು ಸೋಲೋದು ಎಲ್ಲ ನಿಮ್ ಕೈಲೇ ಇದೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗಿದೆ. ನಾವು ವೋಟ್ ಮಾಡಿದ್ರು ಕೂಡ ಅವ್ರು ಸೋಲ್ತಾರೆ ಅಂತಂದ್ರೆ ಯಾಕೆ ನಾವು ವೋಟ್ ಮಾಡಬೇಕು? ಮತ್ತೆ ಈ ಒಂದು 3 ತಿಂಗಳಿಂದ 4 ತಿಂಗಳು ಏನೊಂದು ರಿಯಾಲಿಟಿ ಶೋ ಇದೆ, 100ರಿಂದ 120 ದಿವಸ ಇರ್ಬೋದು, ಈ ತರ ನಾವು ನೋಡ್ತಿದೀವಿ ಅಂತಂದ್ರೆ ಅದಕ್ಕೋಸ್ಕರ ಒಂದು ಟೈಮ್ ಕೊಡ್ತಿದೀವಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಇಲ್ಲಿ ಬೆಳಿಬೇಕಲ್ವಾ? ಬಟ್ ಬೇರೆಯವರು ಕೂಡ ಎಲ್ಲರೂ ಕೂಡ ಒಳ್ಳೆಯವರಿದ್ದಾರೆ. ಆದ್ರೆ ಅವ್ರಿಗಿಂತ ಒಬ್ರಿಗಿಂತ ಒಬ್ರು ಬೆಟರ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಒಬ್ಬರನ್ನ ಇಲ್ಲಿ ಸೋಲಿಸ್ಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ನಡೀತದೆ ಅಂತಂದ್ರೆ ಅಂದ್ರೆ ಅವ್ರು ಜೆನ್ಯೂನ್ ಆಗಿ ಗೆಲ್ತಿದ್ದಾರೆ. ಇನ್ನು ಕೆಲವೊಬ್ರು ಒಂದು ದುಡ್ಡಿನ ಇದರಿಂದ ಗೆಲ್ಬೇಕು ಅಂತ ಇದ್ದಾರೆ. ಬಟ್ ಈ ರೀತಿ ಆಗಬಾರ್ದು ಅಂತಂದ್ಬಿಟ್ಟು ಈ ರೀತಿಯಾದ ಒಂದು ಹೋರಾಟ ಇಲ್ಲಿ ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ ರ್ಯಾಲಿ ಕೂಡ ಇಲ್ಲಿ ಮಾಡಿದ್ರು. ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ಇವಾಗ ಅಂದ್ರೆ ಗಿಲ್ಲಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಇವಾಗ ಸುಮಾರು ರ್ಯಾಲಿಗಳನ್ನ ಇಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಗಿಲ್ಲಿಯವ್ರಿಗೆ ವೋಟ್ ಮಾಡಿ, ಯಾಕಂದ್ರೆ ಮರಿಬೇಡಿ ಇಲ್ಲಿ ಹೇಳಿದ್ದಾರೆ. ಅಟ್ಲೀಸ್ಟ್ ಅವ್ರ ಕೈಲಿ ಏನೊಂದು ಪ್ರಯತ್ನ ಆಗ್ತಿದೆ ಅದನ್ನೆಲ್ಲ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಒಂದು ಖಡಕ್ ಆದ ವಾರ್ನಿಂಗ್, ಒಂದು ಖಡಕ್ ಆದ ಎಚ್ಚರಿಕೆಯ ಗಂಟೆ ಅಂತಾನೆ ಇದನ್ನ ಹೇಳ್ಬೋದು. ಪ್ರತಿ ಸತಿನೂ ಕೂಡ ಎಲ್ರೂ ಬಾಯಲ್ಲೂ ಕೂಡ ಬಂದಿರೋದು ಒಂದೇ, ಇದು ಸ್ಕ್ರಿಪ್ಟೆಡ್ ಶೋ. ಮುಂಚೆನೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾರು ವಿನ್ನರು ಯಾರು ರನ್ನರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಗೆಲ್ಬೇಕಾಗಿರೋ ವ್ಯಕ್ತಿ ಸೋಲ್ತಾರೆ ಅಂತಂದಾಗ ಖಂಡಿತವಾಗ್ಲೂ ಯಾರು ಕೂಡ ಇಲ್ಲಿ ಸಹಿಸೋದೇ ಇಲ್ಲ. ಅದರಲ್ಲೂ ಕೂಡ ಈ ಸತಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಗಿಲ್ಲಿಯವ್ರ ಅಭಿಮಾನಿಗಳು ಒಂದು ಆಟೋ ಇರ್ಬೋದು, ಒಂದು ಬೈಕ್ ಅಂತ ಇರ್ಬೋದು, ಮತ್ತೆ ಟ್ಯಾಟೋ, ಯಾವ ಒಂದು ಶೋನಲ್ಲೂ ಕೂಡ ಈ ತರ ಇಷ್ಟೊಂದು ಕ್ರೇಜ್ ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಇದೊಂದು ರಿಯಾಲಿಟಿ ಶೋ ಅಂತಲ್ಲ, ಯಾವುದೇ ಒಂದು ರಿಯಾಲಿಟಿ ಶೋ ತಗೊಳ್ಳಿ ನೀವು, ಈ ತರ ಒಬ್ಬರದು ಫುಲ್ ಭಾವಚಿತ್ರನ ಟ್ಯಾಟೋ ಹಾಕಿಸ್ಕೊಂತಾರೆ ಅಂತಂದ್ರೆ ಇವನ್ ಅವ್ರ ತಂದೆ ತಾಯಿ ಹತ್ರನೂ ಕೂಡ ಮತ್ತೆ ಟ್ಯಾಟೋ ಹಾಕಿಸ್ಕೊಂಡಿರೋ ಹೋಗ್ಬಿಟ್ಟು ಮಾತಾಡ್ಸಿದ್ದಾರೆ. ಯಾರ್ಯಾರು ಇಲ್ಲಿ ಜೆನ್ಯೂನ್ ಆಗಿ ರಿವ್ಯೂ ಮಾಡ್ತಾ ಇದಾರೆ, ಮತ್ತೆ ಜೆನ್ಯೂನ್ ಆಗಿರೋ ಅಭಿಮಾನಿಗಳು ಇಲ್ಲಿ ಇದಾರೋ ಅವ್ರ ಮನೆಗೆಲ್ಲ ಹೋಗಿ ಇಂಟರ್ವ್ಯೂಗಳು ಕೂಡ ಇಲ್ಲಿ ತಗೊಂಡ್ ಬಂದಿದ್ದಾರೆ. ಅವ್ರ ತಂದೆ ತಾಯಿಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂದ್ರೆ ಅವ್ರ ಮಗನಿಗೆ ಇಷ್ಟೊಂದು ಬೆಂಬಲ ಸಿಗ್ತದೆ ಅಂತಂದ್ರೆ
ಈಗ ನೋಡಿ ಅವರಂತೂ ಅವ್ರಿಗೆ ಗೊತ್ತಿರಲ್ಲ ಈ ಥರ ಸೋಷಿಯಲ್ ಮೀಡಿಯಾದೆಲ್ಲ ಈ ಥರ ಮಾಡಬೇಕು, ಈ ಥರ ಮಾಡಿದ್ರೇ ಅವ್ರ ಮಗ ಇಲ್ಲಿ ಗೆಲ್ಲೋದು ಅಂತ ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ ಮುಗ್ಧ ಜೀವಗಳಿಗೆ. ಯಾಕಂದರೆ ಅವರು ರೈತರಲ್ವಾ, ಇಷ್ಟೆಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ. ಬಟ್ ಈ ಥರ ಮಾಡ್ತಿದ್ದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನನ್ನ ಮಗ ಗೆಲ್ತಾನೆ, ಯಾಕಂದರೆ ಅವ್ನು ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾನೆ ಅಂತ ಅವ್ರಿಗೂ ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಆಸೆ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಅವ್ರ ಮಕ್ಕಳು ಗೆಲ್ಲೇಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅದ್ರಲ್ಲಿ ಯಾವುದೇ ಆದ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ಒಂದು ಗೆಲ್ಲೋ ವ್ಯಕ್ತಿ ಸೋಲ್ತಿದ್ದಾರೆ ಅಂತ ಅಂದಾಗ ಅಭಿಮಾನಿಗಳು ಸುಮ್ಮನೆ ಬಿಡ್ತಾರ? ಅಭಿಮಾನಿಗಳನ್ನ ಅದಕ್ಕೆ ಇಲ್ಲಿ ದೇವರು ಅಂತ ಇಲ್ಲಿ ಕರೆದಿರೋದಲ್ವಾ. ಖಂಡಿತವಾಗ್ಲೂ ಅದನ್ನ ಯಾರು ಕೂಡ ಸಹಿಸೋದೇ ಇಲ್ಲ. ಸೊ ವೀಕ್ಷಕರೇ, ಸದ್ಯ ಇವಾಗ ಒಂದು ವೇಳೆ ಇಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಪ್ಲಾನ್ ನಡೆದಿದ್ರೆ, ಈ ಥರ ಆರೋಪಗಳಂತೂ ಇಲ್ಲಿ ಕೇಳಿ ಬರ್ತಿದ್ರೆ, ನಡೆದಿದ್ರೆ ಅದಕ್ಕೆ ನಾವು ಸುಮ್ಮನೆ ಇರೋದೇ ಇಲ್ಲ. ಖಂಡಿತವಾಗ್ಲೂ ಏನಾದ್ರೂ ಒಂದು ಆಕ್ಷನ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಒಂದು ಖಡಕ್ವಾದ ಒಂದು ಎಚ್ಚರಿಕೆ ಅಂತೂ ಇಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಆಗ್ತದೆ ಅಂತಂದ್ರೆ ಮತ್ತೆ ಇಲ್ಲಿ ಏನೊಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತು ಧ್ರುವಂತವ್ರಿಗೆ, ಅದು ಇಮಿಡಿಯೇಟ್ ಆಗಿ ಇಲ್ಲಿ ಚೇಂಜ್ ಆಯ್ತು, ಸೀಸನ್ ಚಪ್ಪಾಳೆ ಅಂತ ಆಗಿತ್ತಷ್ಟೇನೆ. ಅದು ಪವರ್ ಅಂತಾನೆ ಇಲ್ಲಿ ಹೇಳ್ಬೋದು ಸೋಷಿಯಲ್ ಮೀಡಿಯಾದು. ಇಷ್ಟೆಲ್ಲ ಚರ್ಚೆಗಳಾಗ್ತದೆ, ಇಷ್ಟೆಲ್ಲ ವಿಚಾರಗಳು ಹೊರಗಡೆ ನಡೀತಿದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಗಿಲ್ಲಿಯವರು ಸೋಲಕ್ಕೆ ಚಾನ್ಸ್ ಇದೆಯಾ? ಖಂಡಿತವಾಗ್ಲೂ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೊಂತೀನಿ. ಗೆಲ್ಲಿಸ್ಬೇಕಂತೆ ಹಂಗಂತೆ ಹಿಂಗಂತೆ ಅನ್ನೋದನ್ನ ಬಿಟ್ಬಿಟ್ಟು ಯಾರು ಗೆಲ್ತಿದಾರೋ ಖಂಡಿತವಾಗ್ಲೂ ಅದನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಇಲ್ಲಿ ಓಟ್ ಏನ್ ಬರುತ್ತೋ ಅದ್ರ ಪ್ರಕಾರ ಕನ್ಸಿಡರ್ ಮಾಡಿ. ಇಲ್ಲಿ ಏನು ಕೂಡ ಬದಲಾವಣೆ ಮಾಡಕ್ಕೆ ಮತ್ತೆ ಏನು ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ, ಸೆಕೆಂಡ್ ಥಾಟೇ ಇಟ್ಕೋಬೇಡಿ. ಇಲ್ಲಿ ಯಾರಿಗೆ ಜೆನ್ಯೂನ್ ಆಗಿ ಓಟ್ ಬಂದಿದೆಯೋ ಖಂಡಿತವಾಗ್ಲೂ ಅವ್ರನ್ನ ಗೆಲ್ಸಿ ಅಂತ ಅಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳು ಕೇಳ್ಕೊತಿದ್ದಾರೆ. ಅವ್ರು ಕೇಳ್ಕೊಳ್ಳೋದ್ರಲ್ಲೂ ಕೂಡ ಇಲ್ಲಿ ಏನು ತಪ್ಪಿಲ್ಲ. ಹೌದು, ಅವ್ರು ಇಷ್ಟ ಆಗಿದ್ದಾರೆ ಅಂತಂದ್ರೆ ಅವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಇರ್ಬೋದು, ಮತ್ತೆ ಇಲ್ಲಿ ಮಸೀದಿ ನೋಡಿ ಎಲ್ಲರೂ ಕೂಡ ಈ ತರ ಕನ್ನಡದವರು ಅಂತಲ್ಲ, ಫಾರಿನರ್ಸು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಬೇರೆ ಭಾಷೆಯವರು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಇಷ್ಟೊಂದು ಸಪೋರ್ಟ್ ಇದೆ ಅಂತ ಅಂದಮೇಲೆ ಗಿಲ್ಲಿ ಅವರು ಹೇಗೆ ಸೋಲ್ತಾರೆ? ಖಂಡಿತವಾಗ್ಲೂ ಸೋಲೋ ಚಾನ್ಸಸ್ ಅಂತೂ ಇಲ್ಲ. ಬಟ್ ಆದ್ರೆ ಅವ್ರನ್ನ ಗೆಲ್ಲಿಸ್ಬೇಕಂತೆ ಅಂತ ಅಂದ್ಬಿಟ್ಟು ಈ ತರ ಆರೋಪಗಳು ಕೇಳಿ ಬರ್ತಿದಲ್ಲ, ಆ ತರ ಮಾಡ್ಲಿಲ್ಲ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಒಂದು ಆ ವಾಹಿನಿ ಮೇಲೆ ಏನೊಂದು ಎಲ್ಲರೂ ಕೂಡ ಒಂದು ಪ್ರೀತಿ ಅಂತ ಇಟ್ಕೊಂಡಿದಾರೋ ನೋಡ್ತಾ ಇದ್ದಾರೆ. ಹೌದು, ಒಂದು ಧಾರಾವಾಹಿ ಇರ್ಬೋದು, ಒಂದು ರಿಯಾಲಿಟಿ ಶೋ ಅಂತ ಇರ್ಬೋದು, ಬಿಗ್ ಬಾಸ್ ಆಗಿದ ತಕ್ಷಣ ಬೇರೆ ರಿಯಾಲಿಟಿ ಶೋಗಳು ಕೂಡ ಅದ್ರಲ್ಲಿ ಬರ್ತಾ ಇರುತ್ತೆ. ಮತ್ತೆ ಇಲ್ಲಿ ಪ್ರತಿಭೆಗಳಿಗೆ ಅವಕಾಶ ಅವರೇ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಬಟ್ ಗೆಲುವು ಅನ್ನೋದು ಯಾರು ಗೆಲ್ತಾ ಇದಾರೋ ಅವ್ರಿಗೆ ಇಲ್ಲಿ ಬಿಡಬೇಕಾಗುತ್ತೆ. ಕೆಲವೊಂದ್ಸತಿ ನೀವು ಅಬ್ಸರ್ವ್ ಮಾಡ್ಬೋದು, ಯಾರೋ ಗೆಲ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ, ಇನ್ಯಾರೋ ಇಲ್ಲಿ ಗೆದ್ರು, ಯಾರಿಗೋ ಉತ್ತಮ ಸಿಗ್ಬೇಕು ಅಂತ ಇತ್ತು, ಇನ್ಯಾರಿಗೋ ಸಿಕ್ತು ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಸಾಫ್ಟ್ ಆಗಿ ಮಾತಾಡ್ತಾರೆ ಕಿಚ್ಚ ಸುದೀಪ್ ಸರ್. ಆದ್ರೆ ಇಲ್ಲಿ ಗಿಲ್ಲಿಯವ್ರ ಹತ್ರ ಮಾತಾಡ್ಬೇಕಾರೆ ಮತ್ತೆ ಕಾವ್ಯ ಅವ್ರ ಹತ್ರ ಮಾತಾಡ್ಬೇಕಾರೆ ಯಾಕೆ ಆ ಥರ ಮಾತಾಡಲ್ಲ ಅಂತ ಕೂಡ ಇಲ್ಲಿ ಸುಮಾರು ಜನ ಈ ಥರ ಕ್ವಶನ್ಗಳನ್ನಂತೂ ಇಲ್ಲಿ ಕೇಳಿದ್ದಾರೆ. ಏನೇ ಒಂದು ಆರೋಪಗಳು ಕೂಡ ಇಲ್ಲಿ ಇದ್ರೂ ಕೂಡ ಪ್ರೋಮೋದಲ್ಲಿ TRP ಇರ್ಲಿ, ಇದಕ್ಕೆ ಗಿಲ್ಲಿಯವ್ರನ್ನ ಯೂಸ್ ಮಾಡ್ಕೊಂತಾರೆ. ಆದ್ರೆ ಗೆಲ್ಲೋದಕ್ಕೆ ಯಾಕೆ ಇಲ್ಲಿ ಗಿಲ್ಲಿಯವ್ರು ಬೇಕಾಗಿಲ್ಲ? ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ, ರೈತನ ಮಗ ಅಂತ ಅಂದ್ಬಿಟ್ಟು ಕಡೆಗಣಿಸ್ತಾ ಇದ್ದೀರಾ. ಈ ರೀತಿಯಾದ ಆರೋಪಗಳು ಮತ್ತೆ ಅವ್ರ ಫ್ಯಾನು ಇವ್ರ ಫ್ಯಾನು, ಇವ್ರನ್ನ ಗೆಲ್ಲಕ್ ಬಿಡಬಾರ್ದು ಅಂತ ಅಂದ್ಬಿಟ್ಟು ಈ ತರ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತದೆ. ಅವ್ರು ಯಾರ ಫ್ಯಾನ್ ಆದ್ರೂ ಆಗಿರ್ಲಿ, ಗಿಲ್ಲಿಯವರು ಒಟ್ನಲ್ಲಿ ಜೆನ್ಯೂನ್ ಆಗಿ ಆಟ ಆಡ್ತಿದಾರ, ಎಲ್ರು ಮನಸ್ಸನ್ನ ಇಲ್ಲಿ ಗೆದ್ದಿದಾರ, ಅದು ಇಲ್ಲಿ ಮುಖ್ಯ ಆಗುತ್ತೆ. ತಪ್ಪು ಅನ್ನೋದು ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ ಒಂದು ಚಿಕ್ಕ ಪುಟ್ಟ ತಪ್ಪು ದೊಡ್ಡದಾಗಿ ಕಾಣಿಸುತ್ತೆ. ಯಾವ ಒಬ್ಬ ವ್ಯಕ್ತಿನೂ ಕೂಡ 100% ಪರ್ಫೆಕ್ಟ್ ಆಗಿ ಇರಕ್ಕೆ ಚಾನ್ಸೇ ಇಲ್ಲ. ಒಂದಲ್ಲ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಆ ಒಂದು ಮಿಸ್ಟೇಕ್ ನ ನೀಟಾಗಿ ಹೇಳಿದ ತಕ್ಷಣ ತಿದ್ದುಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿದಾರಲ್ವಾ. ಹೌದು, ಒಂದೆರಡು ಮಿಸ್ಟೇಕ್ಗಳು ಇಲ್ಲಿ ಆಗಿದೆ. ಏನಂತಂದ್ರೆ ಮಂಜು ಅವರು ಬಂದಾಗ ಒಂದು ಮದುವೆ ವಿಚಾರದಲ್ಲಿ ಗಿಲ್ಲಿಯವರು ಮಾತಾಡಬಾರ್ದಿತ್ತು, ಮತ್ತೆ ಇಲ್ಲಿ ಬಿಟ್ಟಿಯಾಗಿ ತಿನ್ನಕ್ ಬಂದಿದ್ದಾರಾ ಅಂತ ಅಂದ್ಬಿಟ್ಟು ಈ ತರ ಹೇಳಿದಾಳ, ಅದರಲ್ಲೂ ಕೂಡ ಒಂದೆರಡು ಮಿಸ್ಟೇಕ್ ಆಗೇ ಆಗುತ್ತೆ. ಯಾಕೆ ಯಾರು ಕೂಡ ಮಿಸ್ಟೇಕೇ ಮಾಡಿಲ್ವಾ? ಇಲ್ಲಿ ಧನುಷ್ ಅವರು ಎಷ್ಟೆಲ್ಲ ಮಾತಾಡಿದ್ದಾರೆ, ಆ ಒಂದು ವಿಟಿ ಏನಾದ್ರೂ ತೋರಿಸಿದ್ರ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಚರ್ಚೆನೆ ಮಾಡಲಿಲ್ಲ. ಮತ್ತೆ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳಿದ್ರಲ್ವಾ ಎಸ್ ಕ್ಯಾಟಗರಿ ಅಂತ ಅಂದ್ಬಿಟ್ಟು, ನಾವೇನಾದ್ರೂ ಕೇಳಿದ್ರೆ ಅದನ್ನ ಸಿಲ್ಲಿ ಅಂತ ಹೇಳ್ಬಿಡೋರು. ಎಸ್ ಅಂದ್ರೆ ಏನು ಅಂತ ಕೇಳಿದಾಗ ಸಿಲ್ಲಿ ಅಂತ ಹೇಳಿದ್ರೆ ಅವರೇ ಇಂಟರ್ವ್ಯೂ ಕೂಡ ಇದನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಹೇಳಿದ್ರೆ ನಾನೇನು ಮಾಡಕ್ ಆಗಲ್ವಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈ ತರ ವಿಚಾರಗಳು ಬಂದಾಗ ಎಲ್ಲರಲ್ಲೂ ಕೂಡ ಇಲ್ಲಿ ತಪ್ಪುಗಳು ಆಗಿದೆ. ಒಬ್ಬೊಬ್ಬರನ್ನ ಇಲ್ಲಿ ತಗೊಂತಾ ಬಂದ್ರೆ ಎಲ್ಲರೂ ಕೂಡ ತಪ್ಪಾಗಿದೆ ಅಲ್ವಾ. ಆದ್ರೆ ಆ ತಪ್ಪುಗಳಲ್ಲಿ ಅತಿ ಹೆಚ್ಚಾಗಿ ಯಾರು ತಪ್ಪು ಮಾಡಿದ್ದಾರೆ ಮತ್ತೆ ಕಮ್ಮಿ ತಪ್ಪುಗಳನ್ನ ಯಾರು ಮಾಡಿದ್ದಾರೆ, ತಪ್ಪುಗಳನ್ನ ತಿದ್ದುಕೊಂಡು ಯಾರು ಮುಂದೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿಯವರಂತೂ ಸಖತ್ತಾಗಿ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಟ್ರೂ ಎಂಟರ್ಟೈನರ್ ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿ ಅವಾರ್ಡ್ ಕೂಡ ಇಲ್ಲಿ ಸಿಕ್ಕಿರೋದು. ಈ ಒಂದು ರಿಯಾಲಿಟಿ ಶೋ ಅಲ್ಲ, ಬೇರೆ ಒಂದು ರಿಯಾಲಿಟಿ ಶೋ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಸರ್ ಅವರೇ. ನಿಜವಾಗ್ಲೂ ಕೂಡ ಶಿವರಾಜ್ ಕುಮಾರ್ ಸರ್ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ಇವರು ಆಂಕರ್ ಅನುಶ್ರೀ ಅವರು ಕೂಡ ಇಲ್ಲಿ ಹೇಳಿದ್ದಾರೆ, ತುಂಬಾ ಕಷ್ಟಪಟ್ಬಿಟ್ಟು ರೈತನ ಮಗ ಬೆಳೆದಿದ್ದಾರೆ ಅಂತ ಅಂದ್ಬಿಟ್ಟು. ಜಗ್ಗೇಶ್ ಅವರು ಕೂಡ ಇಲ್ಲಿ ಅವ್ರ ಬಗ್ಗೆ ಹೋಗ್ಲಿದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ಏನಾದ್ರೂ ಒಂದು ಸಾಧನೆ ಮಾಡಿರಕ್ಕೆ ಬಿಗ್ ಬಾಸ್ ಶೋ ಕೂಡ ಇಲ್ಲಿ ಕಾಣಿಸ್ಕೊಂಡಿರೋದು. ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಶೋ ಕೂಡ ಇಷ್ಟೊಂದು ಹೆಸರು ಮಾಡ್ತಿರೋದು. ಎಲ್ರಿಗೂ ಕೂಡ ಅವ್ರು ಇಷ್ಟ ಆಗಬೇಕು ಅಂತ ಇಲ್ಲಿ ಏನೂ ಇಲ್ಲ. 99.9 ಜನಗಳಿಗೆ ಇಲ್ಲಿ ಇಷ್ಟ ಆದ್ರೆ ಇನ್ನು 1% ಜನಗಳಿಗೆ ಇಲ್ಲಿ ಇಷ್ಟ ಆಗಲ್ಲ. ಯಾಕಂದ್ರೆ ಹೌದು, ಕೆಲವೊಬ್ರು ಜನರುಗಳಿಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವರಲ್ಲಿ ಎಷ್ಟೇ ಪಾಸಿಟಿವ್ ಇದ್ರೂ ಕೂಡ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಜಾಗದಲ್ಲಿ ನೆಗೆಟಿವ್ ಹುಡುಕಕ್ಕೆ ಹೋಗ್ತಾರೆ. ಅಂದ್ರೆ ಅವ್ನು ಸರಿ ಇಲ್ಲ, ಇವನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಅಂತ ಒಂದು ಮೈಂಡ್ ಸೆಟ್ ಇರೋರಿಗೆ ಏನು ಕೂಡ ಇಲ್ಲಿ ಮಾಡಕ್ ಆಗಲ್ಲ. ಆ 1% ಜನಗಳು ಏನಿದ್ದಾರೆ ಅವ್ರನ್ನ ಇಲ್ಲಿ ಹೊರಗಡೆ
ಹೊರಗಡೆ ಇಟ್ಟು ನೋಡೋದಾದ್ರೆ 99.9 ಜನಗಳು ಏನಿದ್ದಾರೆ ಅವ್ರ ಪ್ರೀತಿನ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತಲ್ವಾ. 1% ಜನಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಇವಾಗ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಇವನ್ ಎಲ್ರೂ ಬಯಲು ಕೂಡ ಗಿಲ್ಲಿ 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 ಅಂತ ಬರ್ತಾನೆ ಇದೆ. ಈ ಸತಿ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಕಪ್ ಗೆಲ್ಲೋದು ಪಕ್ಕ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಸುಮಾರು ಸಾಂಗ್ಗಳು ಕೂಡ ಇಲ್ಲಿ ಬಂದಿದೆ ಅವ್ರ ಮೇಲೆ. ಒಂದು ರ್ಯಾಪ್ ಸಾಂಗ್ ಇರ್ಬೋದು, ಮತ್ತೆ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋ ಸಾಂಗ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಪೊಲೀಸರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಅಜ್ಜಿ ಇರ್ಬೋದು. ಒಂದು ವಿಡಿಯೋ ಕೂಡ ಇಲ್ಲಿ ನಾನು ನೋಡಿದೆ, ಅಷ್ಟು ಏಜ್ ಆಗಿದ್ರು ಕೂಡ ಗಿಲ್ಲಿ ಅವರು ಗೆಲ್ಬೇಕು, ಗೆದ್ರೆ ಒಂದು ಆಪರ್ಚುನಿಟಿ ಸಿಕ್ಕರೆ ಮನೆಗೂ ಕರ್ಸ್ಬಿಟ್ಟು ಕೂಡ ಇಲ್ಲಿ ಊಟ ಹಾಕ್ತೀನಿ ಅಂತ ಇಲ್ಲಿ ಹೇಳಿದ ವಿಡಿಯೋ ಇರ್ಬೋದು. ಸುಮಾರು ಜನ ಪೊಲೀಸರು, ಯೋಧರು, ರೈತರು, ಮಕ್ಕಳು, ಈ ತರ ಎಲ್ಲರೂ ಕೂಡ ಒಂದು ಏಜ್ ಚಿಕ್ಕ ಏಜಿಂದ ದೊಡ್ಡವರೆಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊರದೇಶದಲ್ಲೂ ಕೂಡ ಇಲ್ಲಿ ಸಪೋರ್ಟ್ ಇದೆ. ತಮಿಳ್ನಾಡು ಇರ್ಬೋದು, ಮತ್ತೆ ಎಲ್ಲರೂ ಕೂಡ ನಾನು ಕೂಡ ಕಮೆಂಟ್ ಅಲ್ಲಿ ಇಲ್ಲಿ ಓದಿದೆ, ನಾನಿಲ್ಲಿ ತಮಿಳ್ನಾಡು ಇರೋದು ಅಂತ ಹೇಳಿದ್ರು. ಮತ್ತೆ USA ಯಲ್ಲೂ ಕೂಡ ಇಲ್ಲಿ ಇದೀವಿ, ನಾವಿಲ್ಲಿ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಎಲ್ಲ ಕರ್ನಾಟಕದಿಂದ ಹೊರಗಡೆನೂ ಕೂಡ ಅವ್ರಿಗೆ ಸಪೋರ್ಟ್ ಸಿಗ್ತದೆ. ಅಂದ್ರೆ ಈ ಒಂದು ರಿಯಾಲಿಟಿ ಶೋನ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಗಿಲ್ಲಿಗೋಸ್ಕರನೇ ನೋಡ್ತಾ ಇದೀವಿ ಅಂತ ಸುಮಾರು ಜನ ಹೇಳಿದ್ದಾರೆ. ಅವ್ರಿಗೆ ವೋಟ್ ಮಾಡಿ ಅಂತ ಕೂಡ ಇಲ್ಲಿ ವಿಡಿಯೋಗಳನ್ನ ಮಾಡಿ ಸುಮಾರು ಜನ ಇಲ್ಲಿ ಹಾಕಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಖಂಡಿತವಾಗ್ಲೂ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬೇಕು? ನಿಮ್ ಸಪೋರ್ಟ್ ಯಾರಿಗಿದೆ? ಮತ್ತೆ ಈ ಸತಿ ಟಾಪ್ 5 ಅಲ್ಲಿ ಯಾರು ಕಾಣಿಸ್ಕೋಬೇಕು? ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಏನಿದೆ ಅದರಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.